ಕೋಟ್ಯಾಂತರ ಭಾರತೀಯರ ಕನಸಿನ ರಾಮಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಉಡುಪಿಯ 90ರ ದಶಕದ ರಾಮಮಂದಿರದಲ್ಲೂ ರಾಮಲಲ್ಲಾ ಪ್ರತಿಷ್ಠಾಪನೆಯ ಸಂಭ್ರಮ ಮನೆ ಮಾಡಿದೆ. ಮಕ್ಕಳೇ ಸೇರಿ ಕಟ್ಟಿದ್ದ ಮಂದಿರ ಪರಿಪೂರ್ಣವಾಗಿದೆ. ಅಯೋಧ್ಯೆಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಹೊತ್ತಲೇ 90ರ ದಶಕದಲ್ಲಿ ಉಡುಪಿಯ ಸಾಲಿಗ್ರಾಮದಲ್ಲಿ ಕಟ್ಟಿದ್ದ ರಾಮ ಮಂದಿರ ಮುನ್ನೆಲೆಗೆ ಬಂದಿದೆ. 90ರ ದಶಕದಲ್ಲಿ ರಾಮ ಮಂದಿರ ಹೋರಾಟ ಎಲ್ಲೆಡೆ ಚರ್ಚೆ ಹುಟ್ಟುಹಾಕಿತ್ತು. ರಾಮಾಯಣದ ಧಾರಾವಾಹಿ ನೋಡಿ ಪ್ರೇರಿತರಾದ 5 ಮಕ್ಕಳು ಮನೆಯಿಂದ ರಾಮನ ಫೋಟೋ ತಂದು ಇಟ್ಟು ತೆಂಗಿನ ಗರಿಗಳನ್ನು ಬಳಸಿ ಮಂದಿರವನ್ನ ನಿರ್ಮಿಸಿದರು. ಇದೀಗ ಈ ಮಂದಿರ ಪರಿಪೂರ್ಣ ಮಂದಿರವಾಗಿ ನಿರ್ಮಾಣವಾಗಿದೆ. ಈ ನಮ್ಮ ರಾಮ ಮಂದಿರ ನಿರ್ಮಾಣ ಆಗುವಾಗ ನಮಗೆ 10 ರಿಂದ 12 ವರ್ಷ. ನಾವೆಲ್ಲ ಸಣ್ಣ ಸಣ್ಣ ಹುಡುಗರು. ಇಷ್ಟು ದೊಡ್ಡದಾಗುತ್ತಂದರೆ ನಾವೇ ಕನಸಲ್ಲೂ ಎಣಿಸಲಿಲ್ಲ. ಅಯೋಧ್ಯೆಯಲ್ಲಿ 22ಕ್ಕೆ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾಯಿದೆ. ಅದು ನಮಗೆಲ್ಲ ಸಂತೋಷದ ವಿಷಯ. ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಭಾರಿ ವಿಜೃಂಭಣೆ ಪೂಜೆ ಪುನಸ್ಕಾರ ಎಲ್ಲ ನಡಿಬೇಕಂದೇಳಿ ನಾವೆಲ್ಲ ನಿರ್ಧರಿಸಿದ್ದೆ. ಒಳ್ಳೆ ರೀತಿಯಲ್ಲಿ ಇಲ್ಲೂ ನಡೀತಾ ಇದೆ, ಅಲ್ಲೂ ನಡೀತಾ ಇದೆ. ಅದೊಂದು ಭಾಳ ಖುಷಿಯಾದ ವಿಷಯ ನಮಗೆಲ್ಲರಿಗೂ.